ಗರುಡ ಎಕ್ಸ್‌ಪ್ರೆಸ್ ವಾರ್ತೆಗೆ ಸ್ವಾಗತ. ರಾಯಬಾಗ್ ತಾಲೂಕಿನ ಬಸ್ತವಾಡ ಗ್ರಾಮದೊಳಗೆ ಏನಾಗಿದೆ ಅಂತ ಒಂದು ಹಾರ್ಟಿಕಲ್ಚರ್ SC/ST ಸ್ಕೀಮ್ದೊಳಗ ಅವರು ಅಧಿಕಾರಿಗಳು ಮತ್ತು ಏಜೆಂಟರು ಕೂಡಿ 19,28,000 ರೂಪಾಯಿಯನ್ನು ಗುಳುಮ್ ಮಾಡಿಬಿಟ್ಟಾರೆ. ಇದು ಇಡೀ ತಾಲೂಕಾದ್ಯಂತ, ಜಿಲ್ಲಾದ್ಯಂತ, ರಾಜ್ಯಾದ್ಯಂತ ಇದ್ರೂ ಸಹ ಇದನ್ನು ಒಂದು ಸ್ಕೀಮ್ ಮುಖಾಂತರ ರೈತರಿಗೆ ಏನೋ ಒಂದು ಆಮಿಷ ಒಡ್ಡಿ ಇದನ್ನು ಅವರು ಏಜೆಂಟ್ರು ಮತ್ತು ಅಧಿಕಾರಿಗಳು ಕೂಡ ಇದನ್ನು 19,28,000 ರೂಪಾಯಿಯನ್ನು ಇದನ್ನು ಸಂಪೂರ್ಣವಾಗಿ ಅವರ ಫೋರ್ಜರಿ ಮಾಡಿ ರೊಕ್ಕನ ತಗೊಂಡ್ಬಿಟ್ಟಾರ. ಇದಕ್ಕೆಲ್ಲ ಸಾಮೀಲುಗಳು ಅಧಿಕಾರಿಗಳು ಇದನ್ನು ವರದಿ ಜಿಲ್ಲಾ CO ಸಾಹೇಬರು ಸಹಿತ ಇದನ್ನು ವರದಿ ಕೊಟ್ಟಾರ. ಇದಲ್ಲದೆ CR ಸೆಲ್ SP ಸಾಹೇಬರು ಸಹಿತ ಇದಕ್ಕೆಲ್ಲ ವರದಿ ಕೊಟ್ಟರು ಸಹಿತ 4-5 ತಿಂಗಳು ಆದರೂ ಸಹಿತ ಇವರು ಯಾರೂ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ. ನಮ್ಮದು ಒಂದೇ ಏನಂದ್ರೆ ಆ ಅಧಿಕಾರಿಗಳನ್ನು ಅವ್ರನ್ನ ವಜಾಗೊಳಿಸಿ ಇದನ್ನು ಅವ್ರದ್ದು ಈ ರೈತರು ಬರುವಂಥದ್ದು 19,28,000 ಅವರ ಅಕೌಂಟಿಗೇನೆ ಬರಬೇಕಂತ ಹೇಳಿ, ಯಾಕಂತಂದ್ರೆ ಅವರಿಗೆ ಅನ್ಯಾಯ ಆಗ್ಯದ. ಅದ್ರೊಳಗೆ ಅವರು ಸ್ವಲ್ಪ ಜಮೀನು ಇರೋದ್ರಿಂದ, ದಲಿತರು ಅವರು ಸ್ವಲ್ಪ ಜಮೀನು ಇರೋದ್ರೆ ಇಂಥ ಅಧಿಕಾರಿಗಳು ಅವರ ಲೂಟಿ ಮಾಡ್ಯಾರಂತ ಅವರಿಗೆ ಶಿಕ್ಷೆ ಆಗ್ಬೇಕಂತ ತಮಗೆ ನಾವು ಹೇಳ್ತೀವಿ. ನಿಮ್ಮ ಹೆಸರು? ರಾಘವೇಂದ್ರ ನಾಯ್ಕ್, ರೈತ ಸಂಘ ಅಧ್ಯಕ್ಷರು. ಸ್ಟ್ರಿಕ್ ಇರ್ತಕ್ಕಂಥವ್ರು ಇದನ್ನ ತಕ್ಷಣ ಇವತ್ತ ಇಲ್ಲ ಅಂತಂದ್ರೆ ಇವತ್ತು ಏನಾದ್ರು ನೀವು ಕ್ರಮ ತಗೋಲಿಲ್ಲ ಅಂತಂದ್ರ ರೈತರ ಪಾಲಿಗೆ ಜಿಲ್ಲಾಡಳಿತ, ಈ ಕೃಷಿ ಇಲಾಖೆ ಎಲ್ಲ ವ್ಯವಸ್ಥೆ ಸತ್ತಂಗಲ್ಲ. ಹೆಂಗ್ರಿ ಅಧ್ಯಕ್ಷರ, ಇವತ್ತು ನಾವು ಎಲ್ಲ ಇಲ್ಲಿ ರಾಜ್ಯ ಮಟ್ಟ ಲೀಡರ್ ಬಂದು ಇದೇನಾರು ಒಂದು ಆಗ್ಬೇಕ, ಹೌದಲ್ರಿ? ಮತ್ತ ಇದೊಂದು ಸಣ್ಣ ಕೆಲಸ ರೀ. ಇವ್ರಿಗೆ 3 ವರ್ಷ ಆತು ಇವ್ರು ಭೇಟಿನೇ ನಾವು ಅಡ್ಡಾಡಿ ಎಲ್ಲ ಕಡೆ ಹೋಗಿ ಎಲ್ಲರಿಗೂ ಭೇಟಿಯಾಗಿ ಹೇಳಿ ಕಾಲಾಗಿ ನರಾಸಾತ್ ಇದಕ್ಕೆ 1 ಲಕ್ಷ 2 ಲಕ್ಷ ಖರ್ಚಾಗಿ ಸಾಲ ಮಾಡ್ಕೊಂಡಾಗುವ. ಕರ್ರಿ ಬಂದ್ರಿ, ಅವ್ರು ಕರೀದ್ ಬೇಡ, ಇಲ್ಲಿ ಅಧಿಕಾರಿಗಳನ್ನ ಕರ್ಕೊಂಬ ಅಂತ ಹೇಳ್ರಿ. ಈಗ ಇಲ್ಲಿ ನೋಡ್ರಿ, ಹೋಗ್ರಿ ನಮ್ಮ ಪರವಾಗಿ ನೀವು ಚರ್ಚೆ ಮಾಡ್ಬಿಡ್ಗ. ವಿಷಯ ಅವ್ರಿಗೆ ಗೊತ್ತಿರೋದಿಲ್ಲ, ಅಲ್ಲಿ ಕನ್ಫ್ಯೂಸ್ ಮಾಡ್ತಿರ್ತಾರೆ ಅಧಿಕಾರಿಗಳು. ಈಗ ನೀವು ಹೋಗ, ಈಗ ನಿನಗೆ ಅದ್ರ ಎಕ್ಸ್ಪೀರಿಯನ್ಸ್ ನಾಲೆಜ್ ಐತಿ, ನೀನು ಅಪ್ಪ ಕಳ್ಸೊಂದು ಇಬ್ಬರನ್ನ. ಈಗ ನಾ ಬ್ಯಾಡ ಅಣ್ಣ, ನಿಂಗೆ ಗೊತ್ತಿಲ್ಲ ಬ್ಯಾಡ. ಅವ್ರ ಮಾತು ನಿಮ್ ಇಲಾಖೆಯವರು ಬರೀ ರಮಸೋದಾಗದ್, ನಿಮ್ಮದು ರಮಸೋದ್ ಮಾಡೋದಿಲ್ಲ. ಇಲ್ಲಿ ಇದೆಲ್ಲ ಮಂದಿ ಕೂತು ಈಗ ಕಟ್ಟಿಮಣಿ ಸರ್ಗೆ ಅವರ